ಸೊ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ಎದ್ದು ರೆಡಿ ಆಗಿದ್ದೀನಿ. ನಿನ್ನೆ ಹೇಳ್ದಂಗೆ ಇವತ್ತು ಸಂಡೇ ಗೈಸ್. ಇವತ್ತು ಆಫೀಸ್ಗೆ ಹೋಗಿ ಒಂಚೂರು ಇಷ್ಟ ಇಲ್ಲ, ಬಟ್ ಆಫೀಸ್ಗೆ ಹೋಗ್ಲೇಬೇಕು. ನಮ್ ವಿಡಿಯೋನು ಯಾರು ನೋಡಿಲ್ಲ ಗೈಸ್ ಆಫೀಸ್ ಅವರು, ಸೊ ಅದಕ್ಕೋಸ್ಕರ ಆಫೀಸ್ಗೆ ಹೋಗ್ಲೇಬೇಕು. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಸೊ ರೆಡಿ ಆಗಿದ್ದೀನಿ. ಇನ್ನೇನ್ ಪ್ರವೀಣ್ ಬರ್ತಾ ಇದ್ದಾನೆ ಆನ್ ದ ವೇ. ಸೊ ಅವ್ನು ಬಸ್ ಸ್ಟಾಪ್ ಬಂದಿರ್ತಾನೆ. ಸೊ ನಾನು ಹೋಗಿ ಅವನ್ನ ಪಿಕ್ ಮಾಡಿ ಆಫೀಸ್ ಸೇಮ್ ಕಂಪ್ನಿಗೆ ಹೋಗ್ಬಿಟ್ಟು ಆಡಿಟ್ ನ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ. ಸೊ ಇವತ್ತು ರಾತ್ರಿ ಮಲಗೋಗಿನ ಮುಂಚೆ ಟೇಜಸ್ ಟೆಕ್ಸ್ಟ್ ಬಂದಿತ್ತು. ಸೊ ಬನ್ನಿ ಬ್ರೋ ಚಾಲೆಂಜ್ ಮಾಡೋಣ, ಚಾಲೆಂಜ್ ವಿಡಿಯೋ ಮಾಡೋಣ, ಜಿಮ್ಗೆ ಹೋಗೋಣ, ಜೊತೆಲೆ ವರ್ಕೌಟ್ ಮಾಡೋಣ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಸ್ಪೆಷಲ್ ಆಗಿರುತ್ತೆ. ತೇಜಸ್ ಜಿಮ್ಗೆ ಹೋಗ್ಬಿಟ್ಟು ತೇಜಸ್ ಹೆಂಗ್ ವರ್ಕೌಟ್ ಮಾಡ್ತಾನೆ. ತೇಜಸ್ ಯಾರಂದ್ರೆ ನನ್ನ ಸೆಕೆಂಡ್ PUC ಫ್ರೆಂಡು, ಸೆಕೆಂಡ್ PU ಫಸ್ಟ್ PU ಕಾಲೇಜ್ ಲೈಫ್ ಫ್ರೆಂಡು. ಸೊ ಅವನು ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇದ್ದಾನೆ. ಸೊ ಅವನು ಒಂದು ಪರ್ಸನಲ್ ಟ್ರೈನರ್ ಇವಾಗ. ಸೊ ಅವ್ನು ಹೆಂಗೆ ಟೀಚ್ ಮಾಡ್ತಾನೆ, ಏನ್ ಮಾಡ್ತಾನೆ, ಪ್ಲಸ್ ನಮ್ಗೆ ಹೋಗ್ಬಿಟ್ಟು ಏನ್ ಚಾಲೆಂಜ್ ವಿಡಿಯೋ ಕೊಡ್ತಾನೆ. ಸೊ ಇಬ್ರು ಜೊತೆಲೆ ವರ್ಕೌಟ್ ಮಾಡ್ಬೇಕಂತ ಅನ್ಕೊಂಡಿದೀರಿ. ಸೊ ಹೆಂಗ್ ಮಾಡಿಸ್ತಾನೆ, ಸೊ ಅದೆಲ್ಲ ತೋರಿಸ್ತೀನಿ. ಸೊ ಇವಾಗ ಇನ್ನೇನ್ ಆಯ್ತು. ಸೊ ಇವತ್ಗೆ ಮನೇಲಿ ಓಟ್ಸ್ ತಿಂತ ಇಲ್ಲ ನಾನು. ಓಟ್ಸ್ ಜಾಗದಲ್ಲಿ ಚಪಾತಿ ಮತ್ತೆ ಸೋಯಾಬೀನ್ ತಿಂತ ಇದ್ದೀನಿ. ಸೊ ಅದು ತಿನ್ಬಿಟ್ಟು ಇವಾಗ ಓಡ್ತೀನಿ ಗೈಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಇವಾಗ ಕಂಪ್ನಿಗೆ ಬಂದಾಗಿದೆ. ಇವರೆಲ್ಲ ಸ್ಟಾಕ್ ಎಲ್ಲ ಶೀಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂತ ಇದ್ದಾರೆ. ಸೊ ಅಲ್ಲಿ ಗಂಟ ಒಂದು ವಾಕ್ ಹೋಗೋಣ ಅಂತ ವಾಕ್ ಬಂದಿದ್ದೀನಿ. ಸೊ ಕಂಪನಿ ಕಂಗ್ರಾಚುಲೇಷನ್ ಬ್ರದರ್. ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ದೊಡ್ಡದು ಗೈಸ್ ಕಂಪನಿ ಮಾತ್ರ. ಇಲ್ಲಿ ತೋರಿಸ್ತೀನಿ ನಿಮ್ಗೆ, ನೋಡಿ ಇಷ್ಟೆಲ್ಲ ದೊಡ್ಡ ರೇಟು. ನೋಡಿ ನೋಡಿ ಫ್ರೆಂಡ್ಸ್, ದೊಡ್ಡ ರೇಟು. ಇನ್ನ ಈ ಕಡೆನೂ ಇದೆ. ಸೊ ಇಷ್ಟು ದೊಡ್ಡ ಕಂಪನಿ ಆಡಿಟ್ ಮಾಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಫಸ್ಟ್ ಎಲ್ಲ ನಾನು ಅನ್ಕೊಂತ ಇದ್ದೆ ನಾನು ಆಡಿಟಿಂಗ್ ಹೋಗ್ಬೇಕು, ಯಾವಾಗ ಹೋಗ್ತೀನಿ ಅಂತ. ಬಟ್ ಆ ಕನ್ಸು ಇವಾಗ ನನ್ಸಾಗಿದೆ. ಫಸ್ಟ್ ಎಲ್ಲ ತುಂಬಾ ಏನಂದ್ರೆ ನಾನು ಯಾವಾಗ ಹೋಗ್ತೀನಿ, ನಾನು ಯಾವಾಗ ಇಷ್ಟು ದೊಡ್ಡವನಾಗ್ತೀನಿ, ಬೇರೆ ಕಂಪ್ನಿ ಆಡಿಟ್ಸ್ ಮಾಡೋಷ್ಟು ಅಂತ ತುಂಬಾ ಫೀಲ್ ಆಗ್ತಿತ್ತು. ಬಟ್ ದೇವರು ಆ ಟೈಮ್ ನ ತುಂಬಾ ಬೇಗನೆ ಕೊಟ್ಟಿದ್ದಾನೆ. ಸೊ ಆ ಪಾರ್ಟ್ ಇಂದ ನನ್ಗೆ ತುಂಬಾ ಖುಷಿ ಇದೆ. ಸೊ ಬರ್ತಾ ಇದೀನಿ ಅಂತ. ಸಂಡೇ ಆದ್ರೂ ಪರವಾಗಿಲ್ಲ, ಬಿಟ್ಟಿದ್ದೀನಿ ಅಂದ್ರೆ ಕೆಲಸ ಮಾಡ್ಬಿಟ್ಟು ಖುಷಿಯಿಂದ ಹೋಗ್ತೀನಿ. ಸೊ ಇಲ್ಲೆಲ್ಲ ನೋಡಿ ಸ್ಟಾಕ್ ಕೌಂಟಿಂಗ್ ಆಗಕ್ಕೆ ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ, ಎಲ್ಲ ಮಾತಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಾವು ಅವ್ರದೆಲ್ಲ ಅಪ್ರೂವ್ ಆಗಿದ ತಕ್ಷಣ ನಾವು ಹೋಗ್ತೀರಿ, ಆಡಿಟ್ ಮಾಡಿ ಕೌಂಟ್ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆಯಾ, ಪ್ರಾಪರ್ ಆಗಿ ಐತಾ ಇಲ್ವಾ ಅಂತ ನೋಡಿ ಅನಲೈಸ್ ಮಾಡ್ತೀವಿ. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ನೋಡಿ ಫ್ರೆಂಡ್ಸ್ ಇವಾಗ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪುನೀತ್ ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಸೊ ಫ್ರೆಂಡ್ಸ್ ಈಗ ತಾನೇ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಸೊ ನಾನೇನು ಬೆಳಿಗ್ಗೆ ಹೇಳ್ದೆ ಲೈಕ್ ತೇಜಸ್ನ ಮೀಟ್ ಆಗ್ತೀನಿ, ಚಾಲೆಂಜಸ್ ಮಾಡೋಣ ಅಂತ. ಬಟ್ ನೋಡಿದ್ರೆ ಆಫೀಸಲ್ಲಿ ತುಂಬ ಕೆಲಸ ಇರೋ ಕಾರಣದಿಂದ ಸೊ ಅದೇನು ಮಾಡೋಕ್ಕಾಗಿಲ್ಲ. ಸೊ ಬಟ್ ಬೇಗನೆ ಸ್ವಲ್ಪ ಬೇಗ ಆಯ್ತು ಅಷ್ಟೇ, ಲೈಕ್ 6:30 ಆಯಿತು.
ಸೊ ಹೋಗ್ಬಿಟ್ಟು ಪುನೀತ್ನ ಮೀಟ್ ಮಾಡಿಕೊಂಡು ಅವನ ಜೊತೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಮನೆಗೆ ಬಂದೆ ಈಗ ತಾನೆ. ಸೊ ನಮ್ಮಮ್ಮ ಊಟಕ್ಕೆ ಏನು ಮಾಡಿದ್ದಾರೆ ಕೇಳಬೇಕು. ಸೊ ನೋಡೋಣ ಏನು ಮಾಡಿದ್ದಾರೆ. ಪ್ರೋಟೀನ್ ಅಂತೂ ಏನಾನ ಒಂದು ಮಾಡಿರ್ತಾರೆ ಗೈಸ್, ಬಿಕಾಸ್ ಆಸ್ ವರ್ಕೌಟ್ ಮಾಡ್ತೀನಿ, ಸೊ ರಿಕವರಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಏನೇನೋ ಮಾಡಿರ್ತಾರೆ. ನಮ್ಮಮ್ಮ ನೋಡಿ ಆರಾಮಾಗಿ ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾರೆ. ಅಮ್ಮ ಏನದು ನೋಡಿ ಹೆಂಗ್ ಆರಾಮಾಗಿ ಕುತ್ಕೊಂಡು ರೀಲ್ಸ್ ನೋಡ್ತಾರೆ, ಅಡ್ಗೆ ಮಾಡಿ ಕುತ್ಕೊಂಡು. ಸೊ ಇವಾಗ ಊಟ ಮಾಡ್ಬಿಟ್ಟು ಬೇಗ ಮಲ್ಕೊಬೇಕು ಗೈಸ್. ಪ್ರತಿ ದಿವಸ ನೋಡಿದ್ರೆ 2 ಗಂಟೆ ಆಗ್ತಿದೆ ಮಲ್ಕೊಳೋ ಪಾಟ್ಗೆ. ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ವಾ, ವಿಡಿಯೋ ಮಾಡಕ್ಕೆ ಅಂದ್ರೆ ಎಡಿಟಿಂಗ್ ಎಲ್ಲ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸೊ ಅದಕ್ಕೋಸ್ಕರ ಅದನ್ನ ಕಲ್ತಿ ಬೇಗ ಫಾಸ್ಟ್ ಆಗಿ ಆಗೋ ಗಂಟ ಕಷ್ಟ ಆಗುತ್ತೆ ಗೊತ್ತು. ಬಟ್ ಸ್ವಲ್ಪ ಸ್ಪೀಡ್ ಅಪ್ ಆಗಿ ಬೇಗ ಮಲ್ಕೊಬೇಕು. ಇವತ್ತು ತುಂಬಾ ಕಣ್ಣೆಲ್ಲ ನೋವ್ತಾ ಇದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಸೊ ಬೇಗ ಮಲ್ಕೊಂಡು ಬೇಗ ವಿಡಿಯೋ ಎಡಿಟಿಂಗ್ ಮುಗಿಸಿ ಬೇಗ ಮಲ್ಕೊಂಡು ಬೇಗ ಎದ್ದೇಳ್ಬೇಕು ಗೈಸ್. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸೊ ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಊಟಕ್ಕೆ 100 ಗ್ರಾಮ್ ರೈಸ್ ವಿತ್ ಫೈಬರ್ಗೋಸ್ಕರ ಬೀನ್ಸ್ ಸಾಂಬಾರ್ ಆ್ಯಂಡ್ ಎಗ್ಸ್ ತಗೋತಾ ಇದ್ದೀನಿ. ಯಾವ ಎಲ್ಲ ಬಿಡೋದಿಲ್ಲ ಅಂತ. ನೋ ಕಾಮೆಂಟ್ಸ್ ಇಲ್ಲ